ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕಲ್ಲಿ ಒಂದೇ ಸಾರಿ 8 ಬ್ಲೌಸ್ ಪೀಸ್ದು ಲೈನಿಂಗ್ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ಇದ್ರದ್ದು ಇವಾಗ ಏನು ತೋರಿಸ್ತಾ ಇದ್ದೀನಿ ಅದ್ರದ್ದು ಒಂದು ಬ್ಲೌಸ್ನ ಕಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಫಾರ್ಮುಲಾ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ. ಸೊ ಇದು ಬಂದು ಅದರದೇ ಮೆಷರ್ಮೆಂಟ್. ಇನ್ನು 8 ಬ್ಲೌಸ್ ಕಟ್ ಮಾಡಬೇಕು. ಸೊ ಹೇಗೆ ಒಂದೇ ಸರಿ ಕಟ್ ಮಾಡ್ಕೊಳ್ಳೋದು, ಬೇಗ ಮಾಡ್ಕೊಳ್ಳೋದು ಕಟಿಂಗ್ನ ಅನ್ನೋದನ್ನು ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮಾರ್ಚ್ 26ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂಥವ್ರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್, ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಸೊ ಇದರಲ್ಲಿ 40 ಥರ ವೆರೈಟೀಸ್ ಇರುತ್ತೆ, ಅಂದರೆ 20 ಥರ ಬ್ಯಾಕ್ ನೆಕ್ ಶೇಪ್. ಫಸ್ಟು ಈ ರೀತಿ ಕಟ್ ಮಾಡಿಕೊಂಡು, ಸೊ ಇದನ್ನು ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಈಗ 8ರಲ್ಲಿ 1 ಪೀಸ್ ಆಗಿದೆ, ಇನ್ನು ನಮಗೆ 7 ಪೀಸು ಒಟ್ಟಿಗೆ ಕಟ್ ಮಾಡ್ಕೊಳ್ಬೇಕು. ಸೊ ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ ಅಂತ ನೋಡಿ. ಲೈನಿಂಗ್ ಎಲ್ಲ ಏನಿದೆ ಅದನ್ನ ನೀಟಾಗಿ ಐರನ್ ಮಾಡ್ಕೊಂಬಿಡಿ. ಸೊ ಲೈನಿಂಗು ನಾವು ಏನು ಸುಕ್ಲಾಗಿರಲ್ಲ, ಚೆನ್ನಾಗಿರುತ್ತೆ, ಓಕೆ. ಬಟ್ ಲೈನಿಂಗ್ ಅಂಗಡಿನಲ್ಲೂ ಅಷ್ಟೇ ಅಲ್ಲಲ್ಲಿ ಫೋಲ್ಡೆಡ್ ಇರುತ್ತೆ. ಸೊ ಅದೇನ್ ಮಾಡಬೇಕು, ನೀವು ನೀಟಾಗಿ ಐರನ್ ಮಾಡ್ಕೊಂಡು ನೋಡಿ, ಈ ರೀತಿ ಡಬಲ್ ಫೋಲ್ಡಲ್ಲಿ ಹಾಕೊಳ್ಬೇಕು. ಡಬಲ್ ಫೋಲ್ಡ್ ನೋಡಿ, ಫೋಲ್ಡೆಡ್ ನಮ್ ಸೈಡ್ ಇರುತ್ತೆ. ಈ ರೀತಿ ಡಬಲ್ ಫೋಲ್ಡಲ್ಲಿ ಕರೆಕ್ಟಾಗಿ ಈ ಎಂಡ್ ಏನಿದೆ ನೋಡಿ, ಈ ಎಂಡ್ ಏನಿದೆ ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ನೀಟಾಗಿ ಹಾಕೊಬೇಕು. ಇನ್ನ 7 ಪೀಸ್ ಇದೆ, 7 ಪೀಸ್ನು ಅಷ್ಟೇ ನಾನು ಇದೇ ತರ ನೀಟಾಗಿ ಹಾಕೊಳ್ತೀನಿ. ಸೊ ಲೈನಿಂಗ್ ಏನಾದ್ರೂ ಏರುಪೇರು ಬಂದಿರುತ್ತೆ ಅನ್ಸಿದ್ರೆ ಯಾವ್ದಾದ್ರು ಒಂದ್ ಸೈಡ್ ನೀಟಾಗಿ ಹಾಕೊಳ್ಳಿ, ಇನ್ನೊಂದ್ ಸೈಡ್ ಬೇಕಾದ್ರೆ ಅದನ್ನ ನಾವು ಲೆವೆಲ್ ಅಲ್ಲಿ ಕಟ್ ಮಾಡ್ಕೊಂಡು ಹಾಕೊಳ್ಬಹುದು. ನೋಡಿ, ಇದು ದೊಡ್ಡದಿದೆ, ಇದು ಚಿಕ್ಕದಿದೆ, ಇದಕ್ಕಿನ್ನ ಇದು ಸ್ವಲ್ಪ ದೊಡ್ಡದಿದೆ, ಇದಕ್ಕಿನ್ನ ಇದು 1 ಇಂಚು ಇದು ದೊಡ್ಡದಿದೆ. ಸೊ ಆತರ ಇರುತ್ತೆ. ಕಟಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗಿರುತ್ತೆ, ಅಂಗಡಿನಲ್ಲಿ ಕಟ್ ಮಾಡ್ಕೊಡುವಾಗ ಪ್ರಾಬ್ಲಮ್ ಮಾಡಿರ್ತಾರೆ. ಸೊ ಒಂದೇ ಸಮ ಬರುತ್ತೆ ಎಲ್ಲ ಅಂತ ಹೇಳಕ್ ಬರಲ್ಲ. ಸೊ ಈ ಸೈಡ್ ಈಕ್ವಲ್ ಇರ್ಲಿ, ಒಂದು ಲೆಫ್ಟ್ ಸೈಡ್ ಈಕ್ವಲ್ ಇರ್ಲಿ, ರೈಟ್ ಸೈಡ್ ಅಲ್ಲಿ ಬಿಟ್ಬಿಡೋಣ. ನಾವು ಲಾಸ್ಟ್ ಅಲ್ಲಿ ಎಕ್ಸಾಕ್ಟ್ ಆಗಿ ಕಟ್ ಮಾಡ್ಕೊಳ್ಳೋಣ. 3 ಪೀಸ್ ಹಾಕೊಂಡಿದ್ದೀನಿ ಆಗ್ಲೇ, ಇದು ಬಂದು 4ನೇ ಪೀಸ್. ಸೊ ಐರನ್ ಮಾಡೋವಾಗ್ಲೇನೆ ಫೋಲ್ಡ್ ಮಾಡಿ ಹಾಕೊಂಡ್ಬಿಡಿ, ಆಯ್ತಾ? ಈ ತರ ಫೋಲ್ಡ್ ಮಾಡ್ಕೊಂಡು, ಸೊ ಈ ರೀತಿ ಐರನ್ ಮಾಡ್ಕೊಂಡ್ರೆ ಒಂದ್ರ ಮೇಲೆ ಒಂದು ಜೋಡಿಸ್ಬೋದು. ಸೊ ಇಲ್ಲಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಆ ರೀತಿ ಮಾಡ್ಲಿಲ್ಲ, ಹೇಗೆ ಹಾಕೊಳ್ತೀನಿ ಅನ್ನೋದು ಒಂದು ಐಡಿಯಾ ನಿಮಗೆ ಬರ್ಲಿ ಅನ್ನೋಕ್ಕೋಸ್ಕರ ಹಾಕೊಳ್ಳಿಲ್ಲ. ಇಲ್ಲಾಂದ್ರೆ ಫಸ್ಟೇ ನಾನು ಡಬಲ್ ಫೋಲ್ಡ್ ಮಾಡಿ ಐರನ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ. ಅವಾಗ ನಮ್ಗೆ ತಗೊಂಡು ಈಸಿಯಾಗಿ ಜೋಡ್ಸಕ್ ಈಸಿ ಆಗ್ಬಿಡ್ತಿತ್ತು. ನೋಡಿ ಇವಾಗ ಎಷ್ಟಾಯ್ತು? 1 2 3 4 5 6 7 8
8 ಪೀಸ್ ಆಯ್ತು. ನೋಡಿ ಈ ರೀತಿ ಐರನ್ ಮಾಡ್ಕೊಂಡು ನೋಡಿ, ಈ ಕಡೆ ಲೆವೆಲ್ ಇದೆ, ಈ ಕಡೆ ಲೆವೆಲ್ ಅಲ್ಲಿ ಇದೆ. ಸೊ ಈ ಕಡೆ ಮಾತ್ರ ಒಂಚೂರು ನನಗೆ ಲೆವೆಲ್ ಸಿಕ್ಕಿಲ್ಲ. ಇವಾಗ ಇದನ್ನ ನಾನು ನೀಟಾಗಿ ಹಿಂಗೆ ಐರನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಕಟ್ಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ, ಬೇಗ ಆಗುತ್ತೆ. ಐರನ್ ಮಾಡ್ಕೊಂಡಿದ್ದಾಯ್ತು. ಈಗ ನೋಡಿ ಈ ಸೈಡ್ ಲೆವೆಲ್ ಅಲ್ಲಿ ಇಲ್ಲ. ಸೊ ಈ ಸೈಡ್ ಲೆವೆಲ್ ಅಲ್ಲಿ ಇಲ್ಲ, ಅದಕ್ಕೆ ನಾನಿಲ್ಲಿ ಒಂದು ಲೈನ್ ಹಾಕೊಂಡು ಲೆವೆಲ್ ಕಟ್ ಮಾಡ್ಬಿಡ್ತೀನಿ. ನೋಡಿ ಇಲ್ಲಿ ಕಟ್ ಮಾಡ್ಕೊಂಡ್ರೆ ಲೆವೆಲ್ ಆಗಿ ಬರುತ್ತೆ. ಈ ರೀತಿ ಹಾಕೊಳ್ಳಿ. ಸೊ ಫಸ್ಟ್ ಬ್ಯಾಕ್ ಪಾರ್ಟ್, ಇದಾದ್ಮೇಲೆ ಫ್ರಂಟ್ ಪಾರ್ಟ್, ಈ ರೀತಿ. ಸೊ ಇಲ್ಲಿ ಈ ಸ್ಪೇಸ್ ಏನಿದೆ, ಇಲ್ಲಿ ನನಗೆ ಹಾಫ್ ಸ್ಲೀವ್ ಆಗಿರೋದ್ರಿಂದ ಲೈನಿಂಗ್ ಮಿಕ್ಕಿದೆ. ನಾನು 1 ಮೀಟರ್ ತಗೊಂಡಿದ್ದೀನಿ. ಕೆಲವು ಲೈನಿಂಗ್ ಮಿಗಲ್ಲ, ಮತ್ತೆ ಎಲ್ಬೋ ಸ್ಲೀವ್ ಆಗಿರುತ್ತೆ, ಉದ್ದ ಸ್ಲೀವ್ ಆಗಿರುತ್ತೆ. ಸೊ ಈ ಸ್ಪೇಸ್ ಏನಿದೆ, ಇಲ್ಲೇ ನೀವು ಫ್ರಂಟ್ ಪಟ್ಟಿ ಹಾಕೊಂಡ್ಬಿಡಿ, ನಿಮ್ ಬಟ್ಟೆ ಮಿಗುತ್ತೆ. ಸೊ ನೋಡಿ, ಎಲ್ಬೋ ಸ್ಲೀವ್ ಆದ್ರೂ ಇನ್ನೂ ಮಿಗೋಷ್ಟು ಬಟ್ಟೆ ಮಿಕ್ಕಿದೆ. ಇಲ್ಲಿ ನಂದು ಹಾಫ್ ಸ್ಲೀವ್, ಈ ಎಡ್ಜ್ ಅಲ್ಲಿ ನಾನು ಇದನ್ನ ಈ ರೀತಿ ಇಟ್ಕೊಂಡು ನಾನಿಲ್ಲಿ ಸ್ಲೀವ್ ಕಟಿಂಗ್ ಮಾಡ್ಕೊಳ್ತೀನಿ. ಸೊ ಇವಾಗ ಬೇಕಾದ್ರೆ ಮಾರ್ಕ್ ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ, ಅಥವಾ ಡೈರೆಕ್ಟ್ ನೀವು ಹಾಗೆ ಕಟಿಂಗ್ ಮಾಡ್ತೀರಾ ಡೈರೆಕ್ಟ್ ಅದು ಮಾಡ್ಕೊಳ್ಳಿ. ಸೊ ಬಿಗಿನರ್ಸ್ ಈಸಿ ಆಗೋದು ಅಂದ್ರೆ ಈ ರೀತಿ ಮಾರ್ಕ್ ಹಾಕಿದ್ರೆ ಈಸಿ ಆಗುತ್ತೆ. ಡೈರೆಕ್ಟ್ ಇಟ್ ಕಟ್ ಮಾಡ್ಕೊಂಡ್ರೆ ಮಾರ್ಕ್ ಹಾಕೋ ಕೆಲಸ ತಪ್ಪುತ್ತೆ ನಮಗೆ. ಬಟ್ ಬಿಗಿನರ್ಸ್ ಯಾರಿದ್ದೀರಾ, ಫಸ್ಟ್ ನೀವು ಇಷ್ಟೊಂದು ಬ್ಲೌಸ್ ಒಟ್ಟಿಗೆ ಕಟ್ ಮಾಡ್ತಿದ್ದೀರಾ ಅಂದ್ರೆ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಏನಕ್ಕಂದ್ರೆ ಕಟಿಂಗ್ ಮಾಡುವಾಗ ಸ್ವಲ್ಪ ನೀವು ಯಾಮಾರಿದ್ರು ಆ ಕಡೆ ಈ ಕಡೆ ಹೋದ್ರು ಶೋಲ್ಡರ್ ಒಂಚೂರು ಏರುಪೇರು, ಅದು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಸೊ ಇದ್ರ ಪಕ್ಕನೇ ಈ ರೀತಿ ಹಾಕೋಬೇಕು. ಈ ರೀತಿ. ಸೊ ಇಲ್ಲಿ ಏನ್ ನಾವು ಡಾಟ್ಸ್ ಮಾರ್ಕ್ ಹಾಕಿದೀವಿ ಇದನ್ನ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಗೆ ನೋಡಿ ಪ್ರಿಂಟ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಹೈಲೈಟ್ ಮಾಡ್ಕೊಳ್ಳಿ. ಸೊ ಈ ಏನ್ ಡಾಟ್ಸ್ ಮಾರ್ಕ್ ಹಾಕಿದೀವಿ ಇದೊಂದು ಬ್ಲೌಸಿಗೆ ಇದಾಗುತ್ತೆ, ಎಲ್ಲಾ ಬ್ಲೌಸ್ಗೂ ಇದು ಪ್ರಿಂಟ್ ಬರಲ್ಲ. ಸೊ ಆಮೇಲೆ ಕಟಿಂಗ್ ಎಲ್ಲ ಆದ್ಮೇಲೆ ನಾವು ಇದನ್ನ ಹಾಕೊಳ್ಬಹುದು ಈಸಿಯಾಗಿ. ಈಗ ನಮ್ಮ ಫ್ರಂಟ್ ಬೆಲ್ಟ್ ಪಟ್ಟಿ, ಫ್ರಂಟ್ ಪಟ್ಟಿ. ಸೊ ನೋಡಿ ಇಲ್ಲಿ ನೆಕ್ ಮಾರ್ಕ್ ಹಾಕೊಳ್ತೀನಿ, ನೆಕ್ ಟೀಪ್ ಇಲ್ಲಿಗೆ ಮಾರ್ಕ್ ಹಾಕೊಳ್ತೀನಿ. ಸೊ ನೆಕ್ ನ ಎಲ್ಲದಕ್ಕೂ ಒಂದೇ ಆದ್ರೆ ಹೀಗೆ ಇಟ್ಕೊಂಡು ಕಟ್ ಮಾಡ್ಬೋದು. ಒಂದೊಂದು ಇವಾಗ ಒಬ್ರದೇ 8-9 ಬ್ಲೌಸ್ ಬಂದಿದೆ, ಒಂದೊಂದಕ್ಕೆ ಒಂದೊಂದು ನೆಕ್ ಶೇಪ್ ಇಡ್ತೀವಿ ಅಂದ್ರೆ ನೆಕ್ ಪಾರ್ಟ್ ನ ಕಟ್ ಮಾಡ್ಕೊಂಬೇಡಿ ಅಷ್ಟೇ. ಸೊ ಈಗ ಸ್ಲೀವ್ ಡೈರೆಕ್ಟ್ ಹಾಗೆ ಕಟ್ ಮಾಡ್ತೀನಿ, ನಾನೇನು ಮಾರ್ಕ್ ಹಾಕ್ತಾ ಇಲ್ಲ. ನೋಡಿ ಸ್ಲೀವ್ ಮಾರ್ಕ್
ಸ್ಲೀವ್ ಕಟ್ಟಿಂಗ್ ಆಯಿತು, ಅಷ್ಟು ಪೀಸ್ದು ಸ್ಲೀವ್ ಕಟ್ಟಿಂಗ್ ಆಯಿತು. ಸೈಡಲ್ಲಿ ಇಡೋಣ. ಈಗ ಫ್ರಂಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಟ್ಟಿ ಆಯ್ತು. ಸೊ ಇವಾಗ ನೆಕ್ಸ್ಟ್ ಇರೋದು ಫ್ರಂಟ್. ನೋಡಿ, ಸೊ ಇಲ್ಲಿಗೆ ಬರಬೇಕು ಇದು. ಸೊ ಫ್ರಂಟ್ ನೋಡಿ, ಸೊ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಫ್ರಂಟ್ ಪಾರ್ಟನು ಆಯ್ತು. ಸೊ ಫೈನಲಿ ಉಳಿದಿರುವಂಥದ್ದು ಬ್ಯಾಕ್ ಪಾರ್ಟ್. ನೋಡಿ, ಬ್ಯಾಕ್ ಪಾರ್ಟ್ ಇಷ್ಟು ಪೀಸ್ ರೆಡಿ ಆಗಿದಾವೆ. ಫ್ರಂಟ್ ಪಾರ್ಟ್, ಸ್ಲೀವ್, ಫ್ರಂಟ್ ಪಟ್ಟಿ. ಸೊ ಏನು ಯಾವ್ದೆಲ್ಲ ಮೇನ್ ಬೇಕಾಗಿತ್ತು ಅದು ನಮಗೆಲ್ಲ ಕಟ್ಟಿಂಗ್ ಆಯ್ತು. ಸೊ ನೋಡಿ, ಬೇಗ ಈ ಏನು ಟೆಕ್ನಿಕ್ ಇದೆ ಇದು ಯೂಸ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಬೆನಿಫಿಟ್ ನೋಡಿ, ಎಲ್ಬೋ ಸ್ಲೀವ್ ಆಗಿದ್ರು ನೋಡಿ, ಸ್ಲೀವ್ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಬೋ ಸ್ಲೀವ್ ಆಗಿ ಇದು 4.5 ಇಂಚು ಸ್ಲೀವ್. ಸೊ ಎಲ್ಬೋ ಸ್ಲೀವ್ ಆಗಿದ್ರು ಇಲ್ಲಿಗೆ ಎಂಡ್ ಆಗ್ತಿತ್ತು. ಸೊ ಇದಿಷ್ಟು ನಿಮಗೆ ಸ್ಟಿಚಿಂಗ್ ಮಾಡುವಾಗ ನಮ್ಗೆ ಏನೇನಕ್ಕೆ ಬೇಕೋ ಅದೆಲ್ಲ ಒಟ್ಟಿಗೆ ನಮಗೆ ಸಿಕ್ತಿತ್ತು. ಸೊ ಈ ಮೆಥಡಲ್ಲಿ ಮಾಡ್ಕೊಂಡ್ರೆ ನಿಮ್ಗೆ ಬೇಗನೂ ಆಗುತ್ತೆ, ಈಸಿಯಾಗೂ ಆಗುತ್ತೆ. ಓಕೆನಾ? ಸೊ ಈ ಮೆಥಡ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಂದೇ ಆದ ಇನ್ನೊಂದು ಚಾನಲ್ ವಿ ಅಪ್ಡೇಟ್, ಅದರಲ್ಲಿ ಹೋಲ್ಸೇಲ್ ಸ್ಯಾರೀಸ್ ಬಗ್ಗೆ ನಿಮಗೆ ಡೈಲಿ ಅಪ್ಡೇಟ್ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾರ್ಚ್ 26ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.